ಏನಿರುತ್ತೆ ಅದು ಡಿಸ್ಟರ್ಬ್ ಆಗುತ್ತೆ. ಅದು ಡಿಸ್ಟರ್ಬ್ ಆದ್ಮೇಲೆ ನೀವು ದೈನಂದಿನ ಜೀವನ ಮಾಡಕ್ಕೆ ಆಗಲ್ಲ, ಓದಕ್ಕೆ ಆಗಲ್ಲ, ಆಟ ಆಡಕ್ಕೆ ಆಗಲ್ಲ, ಕೆಲಸ ಮಾಡಕ್ಕೆ ಆಗಲ್ಲ. ಆ ಕ್ಷಣಕ್ಕೆ ಸರಿಯಾಗಿರುತ್ತೆ, ಬಟ್ ಮತ್ತೆ ಮತ್ತೆ ನೀವು ಅದು ಡ್ರಗ್ಸ್ ಯೂಸ್ ಮಾಡಿದ ಮೇಲೆ ನೀವು ಅನ್ಫಿಟ್ ಆಗಿಬಿಡ್ತಾರೆ ಹೆಲ್ತ್ ವೈಸ್. ಅಂಡ್ ಇದು ಯಾಕೆ ನಿಮ್ಗೆ ಇಷ್ಟು ಅವೈಲಬಿಲಿಟಿ ಬಂದಿದೆ ಅಂದ್ರೆ, ಅದು ಯಾರು ನಿಮ್ಗೆ ಮಾರಾಟ ಮಾಡ್ತಾ ಇದಾರೆ ಅವ್ರಿಗೆ ತುಂಬಾ ದುಡ್ಡು ಬರ್ತಾ ಇದೆ. ಎಲ್ಲೋ ಸಹ ದೂರದಿಂದ ಎಲ್ಲಿಂದನೋ ಅವರು 5 ಕಿಲೋ 5 kg ಕಿಲೋ 5,000-6,000 rupeesಗೆ ತಗೊಂಡು ಬರ್ತಾರೆ, 5,000-6,000ಕ್ಕೆ. ಇಲ್ಲಿ ಬಂದು ಲಕ್ಷ ಗಟ್ಟಲೆಗೆ ಅವ್ರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರ ಬಿಸ್ನೆಸ್ ಅಲ್ಲಿ ನೀವು ಭಾಗಿ ಆಗೋದು ಬೇಡ. ಸೇ ನೋ ಟು ದ ಡ್ರಗ್ಸ್. ವಿಲ್ ಯು ಸೇ ಡ್ರಗ್ಸ್? ನೀವೇ ನೋ ಅಂತ ಹೇಳಿಲ್ಲ ಅಂದ್ರೆ ಹೆಂಗೆ ಆಗುತ್ತೆ? ನೋ ಡ್ರಗ್ಸ್, ನೋ. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಇದನ್ನ ನೀನು ತಗೊಂಡ್ರೆ ಬಾಕ್ಸಿಂಗ್ ನಲ್ಲಿ ಆಡೋದಕ್ಕೆ ಶಕ್ತಿ ಬರುತ್ತೆ, ಗೇಮ್ ನಲ್ಲಿ ಗೆಲ್ಲಬೇಕು ಅನ್ನೋ ಛಲ ಬರುತ್ತೆ. ಇದನ್ನೆಲ್ಲ ನೀವು ಹಿಂಗೆ ತಗೋತಾ ಇದ್ರೆ ನನಗೆ ದುಡ್ಡು ಬರುತ್ತೆ. ನನ್ ಮಕ್ಕಳಂತ ಹೇಳೋದಕ್ಕೆ ನನ್ಗೆ ಹೆಮ್ಮೆ ಕಣಮ್ಮ. ಟಿವಿ, ನ್ಯೂಸ್ ಪೇಪರ್ ಎಲ್ಲದೂ ನಿಂದ ಸುದ್ದಿ. ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದ ಸುದ್ದಿ. ಬಾಕ್ಸಿಂಗ್ ಲೋಕದ ಲೇಡಿ ಟೈಗರ್ ಎಂದೇ ಪ್ರಸಿದ್ಧರಾಗಿರುವ ಸ್ಮಿತಾರವರು ನಿನ್ನೆ ನಡೆದಂತಹ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಗೆದ್ದು ಮನೆ ಮನೆ ಮಾತಾಗಿದ್ದಾರೆ. ಆದ್ರೆ ನಿಮ್ಗೊಂದು ಅಸಲಿ ಸತ್ಯ ಗೊತ್ತಾ? ಇವ್ರಿಗೆ ಗೆದ್ದು ಯಾವುದೇ ಸ್ವಂತ ಪರಿಶ್ರಮದಿಂದ ಅಲ್ಲ, ಎಲ್ಲ ಈ ಮಾದಕ ವಸ್ತು. ಯಾಕೆ ಬಾಕ್ಸಿಂಗ್ ನಲ್ಲಿ ಡ್ರಗ್ಸ್ ತಗೊಂಡು ಸಿಗಾಕೊಂಡೆ ಅಂತ ಬೇಜಾರ? ತಲೆ ಕೆಡಿಸ್ಕೊಬೇಡ, ಇದಕ್ಕೂ ನನ್ನ ಹತ್ರ ಒಂದು ಮದ್ದಿದೆ. ತಗೋ, ಇದನ್ನ ನೀನು ತಗೊಂಡ್ರೆ ನಿನ್ ಟೆನ್ಷನ್ ಎಲ್ಲ ಮಾಯ ಆಗುತ್ತೆ. ಯಾಕೆ ಕೋಪನ? ಹೋಗ್ಲಿ ಬಿಡು, ನಿನ್ಗೋಸ್ಕರ ನಾನು ಆಫ್ ರೇಟ್ ಕೊಡ್ತೀನಿ.